ವರ್ಷಗಳಿಂದ ನನ್ನಷ್ಟು ಇಡೀ ರಾಜ್ಯ ಓಡಾಡಿರುವಂಥ ಇನ್ನೊಬ್ಬ ರಾಜಕಾರಣಿ ಇದ್ದಾನೆ ಅಂತ ನನಗನ್ಸಿಲ್ಲ. ಹೆಲಿಕಾಪ್ಟರ್ ಓಡಾಡಿರ್ಬೋದು, ಕಾರುಗಳಲ್ಲಿ ಓಡಾಡಿರ್ಬೋದು, ದೊಡ್ಡ ದೊಡ್ಡ ಓಡಾಡಿರ್ಬೋದು. ನನ್ನ ಹಾಗೆ ಬೈಕಲ್ಲಿ, ಕಾರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ರಾಜ್ಯದ ಮೂಲೆ ಮೂಲೆಗೆ, ರಾಜ್ಯದ 31 ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀನಿ. ಸುಮಾರು 110ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ರಾಜ್ಯದ ಮೂಲೆ ಮೂಲೆಗೆ ನಾನು ಹೋಗಿ ಬಂದಿದ್ದೀನಿ. ಸೊ ಹಾಗಾಗಿ ಅಲ್ಲೆಲ್ಲ ಬಂದಾಗ, ನಾವೆಲ್ಲ ಹೋದಾಗ ನಮಗೇನು ಸೌಕರ್ಯಗಳಿರುತ್ತೆ. ನೆಲದ ಮೇಲೆ, ಚಾಪೆ ಮೇಲೆ ಮಲಗಿದ್ದೀವಿ, ಅಲ್ಲಿ ಸಿಕ್ಕಿದ್ದನ್ನು ತಿಂದಿದ್ದೀವಿ. ಕೆಲವೊಂದು ಕಡೆ ಏನೂ ಸಿಗದೇ ಇದ್ದಾಗ ರಾತ್ರಿ ಯಾವುದೋ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಏನೋ ಒಂದು ಇಡ್ಲಿ ಪಡ್ಲಿ ತಿಂದ್ಕೊಂಡು ಮಲಗಿದ್ದೀವಿ. ಯಾಕಂದರೆ ನಮಗೆಲ್ಲ ಕಡೆ ಹೋದಾಗ ಎಲ್ಲ ಥರದ ಅನುಕೂಲಗಳು, ಸೌಲಭ್ಯಗಳು ಸಿಗುತ್ತೆ ಅಂತಿಲ್ಲ. ಎಷ್ಟೋ ಕಡೆಗಳಲ್ಲಿ ನಾವು ಯಾವುದೋ ಒಂದು ಚೌಲ್ಟ್ರಿಗಳಲ್ಲಿ ಅಥವಾ ಬೇರೆ ಬೇರೆ ಕೆಲವೊಂದು ಕಡೆ ದೇವಸ್ಥಾನಗಳಲ್ಲೂ, ಇನ್ನೊಂದಷ್ಟು ಕಡೆ ನಾವು ಮರದ ಕೆಳಗಡೆನೂ ಮಲಗಿ ಬಂದಿದ್ದೀವಿ. ನಮ್ಮ ಹೋರಾಟಗಳ ಸಂದರ್ಭದಲ್ಲಿ ಬಯಲಲ್ಲಿ ಮಲಗಿದ್ದೀವಿ. ಹಾಗಾಗಿ ನಿಮಗೆ ಊಟ ಸರಿಯಾದ ಸಮಯಕ್ಕೆ ಊಟ ನೀರು ಸಿಗಲಿಲ್ಲ ಅಂದರೆ ಕಾಯಿಲೆಗಳು ಬರದೇ ಇರುತ್ತೆ. ಹಾಗಾಗಿ ನಾವು ಈಗ ನಮ್ಮ ಪಾಪ ಇವರೆಲ್ಲನೂ ನಮ್ಮ ತಾಯಿ ಅಂದ್ಕೊಳ್ತಾರೆ, ಇವನು ಅಮೇರಿಕದಲ್ಲಿದ್ದ, ಚೆನ್ನಾಗಿದ್ದ, ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದ, ನಮಗೂ ಒಂದಷ್ಟು ಆಸ್ತಿ ಪಾಸ್ತಿ ಇದೆ, ಇವನು ಯಾಕೆ ಹೀಗೆ ಒಳ್ಳೆ ಒಳ್ಳೆ ಸನ್ಯಾಸಿ ಥರ ಇನ್ನೊಂದು ತರಕ್ಕೆ ಊರೆಲ್ಲ ಅಲ್ದಾಡ್ತಾನೆ, ಅಲೆಮಾರಿ ತರಕ್ಕೆ, ಅವ್ರಿಗೊಬ್ರಿಗೆ ಅನ್ಸುತ್ತೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂದರೆ, ಹೌದು ನನಗೆ ಆ ರೀತಿಯಲ್ಲಿ ಕಳ್ಕೊಳ್ಳೋಕೆ ಏನಿಲ್ಲ, ನಾನು ಸಂತೋಷವಾಗಿದ್ದೀನಿ. ಆದರೆ ನಮ್ಮ ಪಕ್ಷದ ನೂರಾರು ಕಾರ್ಯಕರ್ತರು ಇವತ್ತು ಇನ್ನೂ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ, ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ಕಾರ್ನಾಡ್ ಸದಾಶಿವರಾಯರು, ಮಂಗಳೂರಿನವರು, ಮಂಗಳೂರಿನ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು 1920, 30, 40ರ ದಶಕದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಕಾಂಗ್ರೆಸ್ ಕಟ್ತಾರೆ ಅಲ್ಲಿ. ಅದು ಆವಾಗ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು, ಮಂಗಳೂರು ಭಾಗ. ಸೊ ಆ ಭಾಗದಲ್ಲಿ ಕಾಂಗ್ರೆಸ್ ಕಟ್ತಾರೆ, ಹೋರಾಟಗಳನ್ನು ರೂಪಿಸ್ತಾರೆ. ಯಾರ್ಯಾರ ಜೊತೆ, ಮಹಾತ್ಮ ಗಾಂಧಿಯವ್ರ ಜೊತೆ, ನೆಹರು ಅವ್ರ ಜೊತೆ, ಬೇರೆ ಬೇರೆ ಹಲವಾರು ರಾಷ್ಟ್ರ ನಾಯಕರ ಜೊತೆ ನಿಕಟ ಸಂಬಂಧ ಇದ್ದಂಥವರು. ಕೊನೆಗೆ ಅವರು ತೀರ್ಕೊಂಡಾಗ ಅವ್ರ ಇಡೀ ಆಸ್ತಿ ಪಾಸ್ತಿ ಎಲ್ಲ ಹೋಗಿ ಸಾಲಗಳು ಹೊತ್ಕೊಂಡು ಕೊನೆಗೆ ಅವರು ಯಾವುದೋ ರೈಲಲ್ಲಿ ಅನಾಥ ಹೆಣವಾಗಿಬಿಡ್ತಾರೆ. ಬಹಳ ಜನ ತ್ಯಾಗ ಮಾಡಿದ್ದಾರೆ. ಹಾಗೆ ಕಳ್ಕೊಳ್ಳೋದಕ್ಕೆ ಎಲ್ಲವೂ ಇತ್ತು, ಅವರಿಗೆ ಏನಿರಲಿಲ್ಲ, ಅವ್ರಿಗೆಲ್ಲ ಇತ್ತು, ಆದರೆ ಎಲ್ಲವನ್ನೂ ಕಳ್ಕೊಂಡ್ರು. ಇನ್ನು ನಮ್ಮಂಥವ್ರಿಗೆ ನಾವೇನು ಆಗ ನೋಡಿದ್ರೆ ಇನ್ನೂ ಜೀವನನೇ ಕಟ್ಕೊಳ್ದಿರುವಂಥ ನೂರಾರು ಜನ ಕಟ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಪಣಕ್ಕಿಟ್ಟು ನಮ್ಮ ಬದುಕನ್ನು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಅಂತ ಹೇಳೋದಿಲ್ಲ, ನಾವು ಸೈನಿಕರು ಅಂತೀವಿ, ಸೈನಿಕರ ರೀತಿಯಲ್ಲಿ ಪಣಕ್ಕಿಟ್ಟು ದೇಶ ಕಟ್ತಾ ಇದ್ದಾರೆ. ಅದೇ ಕಾರಣ